ರಜನಿಕಾಂತ್ ಭಾರತೀಯ ಚಿತ್ರರಂಗದ ಅತ್ಯಂತ ಪ್ರಸಿದ್ಧ ನಟರಲ್ಲಿ ಒಬ್ಬರು. ಅವರು 1950 ಡಿಸೆಂಬರ್ 12ರಂದು ಬೆಂಗಳೂರಿನಲ್ಲಿ ಶಿವಾಜಿ ರಾವ್ ಗಾಯಕ್ವಾಡ್ ಎಂಬ ಹೆಸರಿನಲ್ಲಿ ಜನಿಸಿದರು. ಅವರ ತಂದೆ ರಾಮೋಜಿರಾವ್ ಗಾಯಕ್ವಾಡ್ ಪೊಲೀಸ್ ಕಾನ್ಸ್ಟೇಬಲ್ ಆಗಿದ್ದರು ಮತ್ತು ತಾಯಿ ಜಿಜಾಬಾಯಿ ಗೃಹಿಣಿಯಾಗಿದ್ದರು. ಸರಳ ಕುಟುಂಬದಲ್ಲಿ ಹುಟ್ಟಿದ ಅವರು ಬಾಲ್ಯದಲ್ಲೇ ಹಲವು ಸಂಕಷ್ಟಗಳನ್ನು ಎದುರಿಸಿದರು. ರಜನಿಕಾಂತ್ ಅವರ ಶಿಕ್ಷಣ ಜೀವನ ಸಾಧಾರಣವಾಗಿದ್ದರೂ ಅವರಿಗೆ ನಟನೆಯ ಮೇಲೆ ಹೆಚ್ಚಿನ ಆಸಕ್ತಿ ಇತ್ತು. ಪ್ರಾರಂಭದಲ್ಲಿ ಅವರು ಕೂಲಿ ಕೆಲಸಗಳು, ಕಾರ್ಪೆಂಟರ್ ಕೆಲಸ ಹಾಗೂ ಕೊನೆಗೆ ಬೆಂಗಳೂರು ಟ್ರಾನ್ಸ್ಪೋರ್ಟ್ ಸರ್ವೈಸ್ನಲ್ಲಿ ಬಸ್ ಕಂಡಕ್ಟರ್ ಆಗಿ ಕೆಲಸ ಮಾಡಿದರು. ಈ ವೇಳೆ ಅವರ ವಿಶಿಷ್ಟ ಶೈಲಿ, ಮಾತಿನ ಶೈಲಿ ಹಾಗೂ ವ್ಯಕ್ತಿತ್ವ ಎಲ್ಲರ ಗಮನ ಸೆಳೆಯಿತು. ನಟನೆಯಲ್ಲಿ ಆಸಕ್ತಿ ಹೆಚ್ಚಾಗಿದ್ದರಿಂದ ಅವರು ಮದ್ರಾಸ್ ಫಿಲ್ಮ್ ಇನ್ಸ್ಟಿಟ್ಯೂಟ್ನಲ್ಲಿ ಅಭಿನಯ ತರಬೇತಿ ಪಡೆದರು. ಅಲ್ಲಿ ಅವರ ಪ್ರತಿಭೆಯನ್ನು ಗುರುತಿಸಿದ ನಿರ್ದೇಶಕ ಕೆ. ಬಾಲಚಂದರ್ ಅವರು ರಜನಿಕಾಂತ್ ಅವರಿಗೆ ಮೊದಲ ಅವಕಾಶ ನೀಡಿದರು. 1975ರಲ್ಲಿ ಬಿಡುಗಡೆಯಾದ ಅಪೂರ್ವ ರಾಗ್ಯಾಂಗ್ನೋ ಚಿತ್ರದ ಮೂಲಕ ಅವರು ಚಿತ್ರರಂಗಕ್ಕೆ ಪ್ರವೇಶಿಸಿದರು. ಆರಂಭದಲ್ಲಿ ರಜನಿಕಾಂತ್ ಖಳನಟ ಹಾಗೂ ಸಹನಟ ಪಾತ್ರಗಳಲ್ಲಿ ಕಾಣಿಸಿಕೊಂಡರು. ನಂತರ ಅವರ ವಿಶಿಷ್ಟ ಶೈಲಿ, ಸ್ಟೈಲಿಶ್ ಡೈಲಾಗ್ ಡೆಲಿವರಿ ಮತ್ತು ಆಕ್ಷನ್ ಸನ್ನಿವೇಶಗಳು ಅವರಿಗೆ ಅಪಾರ ಜನಪ್ರಿಯತೆಯನ್ನು ತಂದುಕೊಟ್ಟವು. 1980ರ ದಶಕದಲ್ಲಿ ಅವರು ನಾಯಕನಾಗಿ ಹೊರಹೊಮ್ಮಿ ದಕ್ಷಿಣ ಭಾರತದ ಸೂಪರ್ ಸ್ಟಾರ್ ಆಗಿ ಬೆಳೆದರು. ಬ್ಯಾಷ್, ಮುತ್ತು, ಶಿವಾಜಿ ಮತ್ತು ಎಂಥಿರನ್ ಮುಂತಾದ ಚಿತ್ರಗಳು ಅವರಿಗೆ ವಿಶ್ವವಿಖ್ಯಾತಿ ತಂದವು. ರಜನಿಕಾಂತ್ ಅವರ ನಟನೆಯ ವಿಶೇಷತೆ ಎಂದರೆ ಅವರ ಸ್ಟೈಲ್. ಸಿಗರೇಟನ್ನು ತಿರುಗಿಸುವುದು, ಕಣ್ಣಿನ ಚಲನೆಗಳು, ಸಂಭಾಷಣೆ ಹೇಳುವ ರೀತಿ, ಇವು ಅವರ ವಿಶೇಷ ಗುರುತುಗಳಾಗಿವೆ. ಅವರ ಡೈಲಾಗ್ಗಳು ಜನರ ಮನಸ್ಸಿನಲ್ಲಿ ಉಳಿಯುತ್ತವೆ. ಅವರು ಕೇವಲ ನಟ ಮಾತ್ರವಲ್ಲ, ಜನಪ್ರಿಯ ಐಕಾನ್ ಆಗಿದ್ದಾರೆ. ಅವರು ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಪದ್ಮಭೂಷಣ್ ಮತ್ತು ಪದ್ಮವಿಭೂಷಣ್ ಮುಂತಾದ ಗೌರವಗಳನ್ನು ಭಾರತ ಸರ್ಕಾರ ನೀಡಿದೆ. 2019ರಲ್ಲಿ ದಾದಾಸಾಹೇಬ್ ಫಾಲ್ಕೆ ಅವಾರ್ಡ್ ನೀಡಿ ಅವರ ಸಾಧನೆಯನ್ನು ಗೌರವಿಸಲಾಯಿತು. ಚಿತ್ರರಂಗದ ಹೊರತಾಗಿಯೂ ರಜನಿಕಾಂತ್ ಸರಳ ಜೀವನ ಶೈಲಿಗೆ ಹೆಸರುವಾಸಿ. ಅವರು ಆಧ್ಯಾತ್ಮಿಕತೆಯ ಕಡೆ ಹೆಚ್ಚು ಒಲವು ಹೊಂದಿದ್ದಾರೆ ಮತ್ತು ಸಮಯ ಸಿಕ್ಕಾಗ ಹಿಮಾಲಯ ಪ್ರದೇಶಗಳಿಗೆ ಹೋಗುತ್ತಾರೆ. ಅವರ ವಿನಮ್ರತೆ ಮತ್ತು ಸರಳತೆ ಜನರಿಗೆ ಮಾದರಿಯಾಗಿದೆ. ರಜನಿಕಾಂತ್ ಅವರ ಪ್ರಭಾವ ದಕ್ಷಿಣ ಭಾರತದಲ್ಲಷ್ಟೇ ಅಲ್ಲ, ಜಗತ್ತಿನಾದ್ಯಂತ ಇದೆ. ಜಪಾನ್ ಸೇರಿದಂತೆ ಅನೇಕ ದೇಶಗಳಲ್ಲಿ ಅವರ ಅಭಿಮಾನಿಗಳು ಇದ್ದಾರೆ. ಅವರ ಸಿನಿಮಾಗಳು ಅನೇಕ ಭಾಷೆಗಳಿಗೆ ಡಬ್ಬಿಂಗ್ ಆಗಿ ಬಿಡುಗಡೆಯಾಗುತ್ತವೆ. ಒಟ್ಟಿನಲ್ಲಿ ರಜನಿಕಾಂತ್ ಅವರು ಕೇವಲ ನಟನಲ್ಲ, ಒಂದು ಸಂಸ್ಕೃತಿ, ಒಂದು ಪ್ರೇರಣೆ. ಬಸ್ ಕಂಡಕ್ಟರ್ ಆಗಿ ಆರಂಭಿಸಿದ ಅವರ ಜೀವನ ಸೂಪರ್ ಸ್ಟಾರ್ ಸ್ಥಾನಕ್ಕೆ ಏರಿರುವುದು ಎಲ್ಲರಿಗೂ ಸ್ಫೂರ್ತಿದಾಯಕವಾಗಿದೆ. ಅವರ ಪರಿಶ್ರಮ, ಪ್ರತಿಭೆ ಮತ್ತು ಸರಳತೆ ಅವರನ್ನು ವಿಶಿಷ್ಟ ವ್ಯಕ್ತಿಯನ್ನಾಗಿಸಿದೆ.